ನಿನ್ನೆ ರಾಜಭವನದಲ್ಲಿ ನಡೆದಂಥ ಸಮಾರಂಭ ಏನು ರಾಜಭವನ ಬಾರ್ ಲೋಕಭವನ ಎರಡೂ ಹಿಂದೆ ರಾಜಭವನ ಈಗ ಲೋಕಭವನ. ಒಂದು ರೀತಿ ಅದೆಲ್ಲ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಇದ್ದಂಗೆ. ಸಿನಿಮಾ ಹಳೇದೆ, ಪೋಸ್ಟರ್ಗಳು ಮಾತ್ರ ಹೊಸದಷ್ಟೇ. ಇಲ್ಲಿ ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲು ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಒಂದು ರೀತಿ ಅದೇ ಹಳೆ ಭ್ರಷ್ಟ ಮುಖಗಳು. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು. ಅದೇ ಮುಖಗಳು, ಹೊಸ ಮುಖ ಯಾವುದೂ ಇಲ್ಲ, ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಅದ್ಯಾವುದೋ ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತಲ್ಲ, ಮೆಚ್ಚಿದ ಮಗ ಮಗ. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಕೂಡ ಹೊಸ ಬದಲಾವಣೆ ಇಲ್ಲ. ಇದೊಂದು ರೀತಿ ಹಳೆ ಸರ್ಕಾರದ ಹೊಸ ಮಾರುವೇಷ ಇದ್ದಂಗೆ. ಮುಖವಾಡ ಇದರಲ್ಲಿ ಇತ್ತಲ್ಲ ಧರ್ಮಸ್ಥಳದ್ದು, ಆ ಮುಖವಾಡದ ಮನುಷ್ಯ, ಹಂಗೆ ಈ ಮುಖವಾಡದ ಮನುಷ್ಯ ಬಂದವ್ರೆ ಅಷ್ಟೇ. ಮಾಸ್ಕ್ ಮ್ಯಾನ್. ಈಗಾಗಲೇ ರಾಜ್ಯದ ಜನ ಬರಗಾಲದ ಹೊಡೆತಕ್ಕೆ ನೊಂದಿದ್ದಾರೆ. ಕೆಲವು ಕಡೆ ಮಳೆ ಹಾನಿ ಆಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಇಡೀ ದೇಶದಲ್ಲೇ ರೈತರ ಆತ್ಮಹತ್ಯೆ ನಮ್ಮ ರಾಜ್ಯ 2ನೇ ಸ್ಥಾನ ಪಡೆದಿದೆ. IPL ಸಂಭ್ರಮಾಚರಣೆಯ 11 ಅಮಾಯಕರ ಹತ್ಯೆ ಆಯಿತು. ಭ್ರಷ್ಟಾಚಾರದ ನೋವಿನಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು. ಸರ್ಕಾರದ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವಾಯಿತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಆತ್ಮಹತ್ಯೆಗೆ ಇಳಿದ್ರು. ತಿಂಗಳುಗಟ್ಟಲೆ ಸಂಬಳ ಸಿಗದೆ ನೌಕರರ ಸಾವಾಗ್ತಾ ಇದೆ. ಆಸ್ಪತ್ರೆಯ ಗೋಡೆಗಳು ಕುಸಿದು ಬೀದಿ ವ್ಯಾಪಾರಿಗಳ ಸಾವಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲೆಲ್ಲ ಗುಂಡಿಗಳ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀರಿ.